ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬಹುದೊಡ್ಡ, ನಿಜಕ್ಕೂ ಐತಿಹಾಸಿಕ ಅನ್ನಬಹುದಾದ ಬದಲಾವಣೆ ಆಗ್ತಿದೆ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ರಾಜ್ಯದ ಶಾಲಾ ಶಿಕ್ಷಣದಲ್ಲಿ, ಅದರಲ್ಲೂ ಎಕ್ಸಾಮ್ ಪೇಪರ್ ತಿದ್ದುವ ಪ್ರಕ್ರಿಯೆಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಅನ್ನು ಹೇಗೆ ಅಳವಡಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಈಗ ನಮ್ಮ ಈ ಇಡೀ ವಿಶ್ಲೇಷಣೆಗೆ ಆಧಾರವಾಗಿರೋದು ಶಾಲಾ ಶಿಕ್ಷಣ ಇಲಾಖೆಯ ಈ ಒಂದು ಮಹತ್ವಾಕಾಂಕ್ಷೆಯ ಹೆಜ್ಜೆ. ಇಲ್ಲಿ ನೋಡ್ತಿರೋ ವರದಿ ಸ್ಪಷ್ಟಪಡಿಸುತ್ತೆ, ಇದು ಕೇವಲ ಒಂದು ಐಡಿಯಾ ಅಲ್ಲ, ನಮ್ಮ ಪರೀಕ್ಷಾ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಲ್ಲ, ಅಂದ್ರೆ ಪಾಸಿಟಿವ್ ಆಗಿ ಬದಲಾಯಿಸಬಲ್ಲ ಒಂದು ದೊಡ್ಡ ಟೆಕ್ನಾಲಜಿ ಕ್ರಾಂತಿಯ ಮುನ್ಸೂಚನೆದು. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನ್ ಕವರ್ ಮಾಡ್ತೀವಿ? ಫಸ್ಟ್, ಪರೀಕ್ಷಾ ಕೊಠಡಿಗೆ ಎಐ ಹೇಗೆ ಎಂಟ್ರಿ ಕೊಡ್ತಿದ್ದೆ ಅಂತ ನೋಡ್ತೀವಿ. ಆಮೇಲೆ ಈ ಮೌಲ್ಯಮಾಪನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದರ ಹಿಂದೆ ಐಐಟಿ ಧಾರವಾಡ ಮತ್ತು ಎಲ್ಎಲ್ಎಂಗಳ ಪಾತ್ರವೇನು, ಇದರಿಂದ ಶಿಕ್ಷಕರ ಮೇಲಿನ ಹೊರೆ ಹೇಗೆ ಕಮ್ಮಿಯಾಗುತ್ತೆ, ಕೊನೆಯದಾಗಿ ಶಾಲೆಗಳಲ್ಲಿ ಎಐ ವಿಸ್ತರಣೆ ಬಗ್ಗೆ ಒಮ್ಮೆ ಕಣ್ಣಾಡಿಸೋಣ. ಮೊದಲಿಗೆ ಪರೀಕ್ಷಾ ಕೊಠಡಿಗೆ ಎಐ ಹೇಗೆ ಬರ್ತಿದೆ ಅನ್ನೋದನ್ನ ನೋಡೋಣ. ಬರುವ ಶೈಕ್ಷಣಿಕ ವರ್ಷದಿಂದಾನೇ ನಮ್ಮ ರಾಜ್ಯದ ಅತಿ ಮುಖ್ಯವಾದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳ ಆನ್ಸರ್ ಶೀಟ್ಗಳನ್ನ ಎಐ ಬಳಸಿ ಮೌಲ್ಯಮಾಪನ ಮಾಡೋ ಪ್ಲಾನ್ ನಡೀತಿದೆ. ಹೌದು, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸೋ ಈ ಪರೀಕ್ಷೆಗಳಲ್ಲಿ ಈಗ ಟೆಕ್ನಾಲಜಿ ಮೇನ್ ರೋಲ್ ಪ್ಲೇ ಮಾಡಕ್ ರೆಡಿಯಾಗ್ತಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈಗ ರಾಜ್ಯ ಶಿಕ್ಷಣ ಇಲಾಖೆ ದಿಢೀರಂತ ಈ ನಿರ್ಧಾರ ತಗೊಳ್ಳೋಕೆ ಕಾರಣ ಏನು ಗೊತ್ತಾ? ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ ಸಿಬಿಎಸ್ಇ ಇತ್ತೀಚೆಗಷ್ಟೇ ಸಿಬಿಸಿ 12th ತರಗತಿ ಪೇಪರ್ಗಳನ್ನ ಡಿಜಿಟಲ್ ಮೌಲ್ಯಮಾಪನ ಮಾಡೋಕೆ ಶುರು ಮಾಡಿದೆ. ಆ ಸಕ್ಸಸ್ ನೋಡಿಯೇ ನಮ್ಮ ರಾಜ್ಯ ಸರ್ಕಾರ ಕೂಡ ಹಿಂದೆ ಬೀಳದೆ ಈ ಲೇಟೆಸ್ಟ್ ಸಿಸ್ಟಮ್ ಅಳವಡಿಸ್ಕೊಳ್ಳೋಕೆ ಮುಂದಾಗ್ತಿದೆ. ಸರಿ, ಇದನ್ನೆಲ್ಲ ಹೇಗೆ ಮಾಡ್ತಾರೆ? ಈ ಮೌಲ್ಯಮಾಪನ ಪ್ರಕ್ರಿಯೆ ಕಾಗದದಿಂದ ಪೋರ್ಟಲ್ವರೆಗೆ ಹೇಗ್ ಸಾಗುತ್ತೆ ಅಂತ ಸಿಂಪಲ್ ಆಗಿ ನೋಡೋಣ. ಈ ಹೊಸ ಸಿಸ್ಟಮ್ ತುಂಬಾನೇ ಸುಲಭವಾದ 4 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲ ಹಂತ, ಶಿಕ್ಷಕರು ಉತ್ತರ ಪತ್ರಿಕೆಯ ಫೋಟೋ ತೆಗಿತಾರೆ ಅಥವಾ ಸ್ಕ್ಯಾನ್ ಮಾಡ್ತಾರೆ. 2ನೇ ಹಂತ, ಅದನ್ನ ಇಲಾಖೆಯ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. 3ನೇ ಹಂತ, ಇಲ್ಲಿ ಎಐ ಸಾಫ್ಟ್ವೇರ್ ಎಂಟ್ರಿ ಕೊಡುತ್ತೆ, ಅದು ವಿದ್ಯಾರ್ಥಿಯ ಕೈ ಬರಹವನ್ನ ಸ್ಕ್ಯಾನ್ ಮಾಡಿ ಉತ್ತರಗಳನ್ನ ಚೆಕ್ ಮಾಡಿ ಮಾರ್ಕ್ಸ್ ಕೊಡುತ್ತೆ. ಕೊನೆಯ ಹಂತ, ಆ ಮಾರ್ಕ್ಸ್ ಆಟೋಮ್ಯಾಟಿಕ್ ಆಗಿ ಡೇಟಾಬೇಸ್ನಲ್ಲಿ ಅಪ್ಡೇಟ್ ಆಗ್ಬಿಡುತ್ತೆ. ಅಷ್ಟೇ ಸಿಂಪಲ್. ಹಳೆ ಸಿಸ್ಟಮ್ಗೂ ಈಗ ಬರ್ತಿರೋ ಹೊಸ ಸಿಸ್ಟಮ್ಗೂ ಇರೋ ಡಿಫ್ರೆನ್ಸ್ ನೋಡಿ. ಮೊದ್ಲೆಲ್ಲ ಟೀಚರ್ಸ್ ಪ್ರತಿಯೊಂದು ಪೇಪರ್ ಓದಿ ಮಾರ್ಕ್ಸ್ ಲೆಕ್ಕ ಹಾಕಿ ಆಮೇಲೆ ಅದನ್ನ ಕೈಯಾರೆ ಡೇಟಾಬೇಸ್ಗೆ ಎಂಟ್ರಿ ಮಾಡಬೇಕಿತ್ತು. ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ? ಆದರೆ ಹೊಸ ಎಐ ಸಿಸ್ಟಮ್ನಲ್ಲಿ ಇದೆಲ್ಲವನ್ನೂ ಎಐ ಮಾಡುತ್ತೆ, ಡೇಟಾಬೇಸ್ ಕೂಡ ಅದೇ ಅಪ್ಡೇಟ್ ಮಾಡುತ್ತೆ. ಟೀಚರ್ಸ್ ಜಸ್ಟ್ ಈ ಪ್ರಾಸೆಸ್ ಸರಿಯಾಗಿ ನಡೀತಿದ್ಯಾ ಅಂತ ಮೇಲ್ವಿಚಾರಣೆ ಮಾಡ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಎಲ್ಲವನ್ನೂ ಯಂತ್ರಗಳೇ ಮಾಡ್ತಿವೆ, ಮನುಷ್ಯರ ಅಗತ್ಯನೇ ಇಲ್ಲ ಅಂತ ಅನ್ಕೋಬೇಡಿ. ಮಾರ್ಕ್ಸ್ ಸರಿಯಾಗಿ ಕೊಟ್ಟಿದ್ಯಾ ಇಲ್ವಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಕ್ಕೆ ಶಿಕ್ಷಕರು ಈ ಎಐ ಕೆಲಸವನ್ನ ಸೂಪರ್ವೈಸ್ ಮಾಡ್ತಾರೆ. ಟೆಕ್ನಾಲಜಿ ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ಮೌಲ್ಯಮಾಪನದ ನಿಖರತೆಗಾಗಿ ಮನುಷ್ಯರ ಕಣ್ಗಾವಲು ಖಂಡಿತ ಬೇಕೇ ಬೇಕು ಅನ್ನೋದನ್ನ ಇದು ಪ್ರೂವ್ ಮಾಡುತ್ತೆ. ಈಗ 3ನೇ ಭಾಗಕ್ಕೆ ಬರೋಣ. ಈ ಇಡೀ ಮ್ಯಾಜಿಕ್ ಹಿಂದಿರೋ ಟೆಕ್ನಾಲಜಿ ಯಾವುದು? ಐಐಟಿ ಧಾರವಾಡ ಮತ್ತು ಎಲ್ಎಲ್ಎಂಗಳ ಪಾತ್ರ ಏನು? ನೋಡಿ, ಈ ಇಡೀ ಸಿಸ್ಟಮ್ನ ಹಾರ್ಟ್ ಅಂತಾನೆ ಹೇಳ್ಬೋದಾದ ಟೆಕ್ನಾಲಜಿ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ ಎಲ್ಎಲ್ಎಂ. ಧಾರವಾಡದ ಐಐಟಿಯು ಈ ಲೇಟೆಸ್ಟ್ ಎಐ ಮಾಡ್ಯೂಲ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಇದರ ಸ್ಪೆಷಾಲಿಟಿ ಏನಂದ್ರೆ, ಬೇರೆ ಬೇರೆ ತರಹದ ಮಕ್ಕಳ ಕೈಬರಹಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾರ್ಕ್ಸ್ ಕೊಡಕ್ಕೆ ಈ ಎಐ ಮಾಡೆಲ್ಗಳಿಗೆ ಮೊದಲೇ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಿದ್ದಾರೆ. ಮತ್ತೆ ಈ ಟ್ರೈನಿಂಗ್ ಪ್ರಾಸೆಸ್ ತುಂಬಾನೇ ಪ್ರಾಕ್ಟಿಕಲ್ ಆಗಿದೆ. ಸುಮ್ಮನೆ ಯಾವುದೋ ಕೃತಕ ಡೇಟಾ ಕೊಟ್ಟು ಟ್ರೈನ್ ಮಾಡ್ತಿಲ್ಲ. ಬದಲಾಗಿ ಹುಬ್ಳಿ ಧಾರವಾಡ ಸುತ್ತಮುತ್ತಲ ಶಾಲೆಗಳಲ್ಲಿ ನಡೆದ ಹಿಂದಿನ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಗಳು ಮತ್ತು ಬೇರೆ ಎಕ್ಸಾಮ್ಗಳ ರಿಯಲ್ ಆನ್ಸರ್ ಶೀಟ್ಗಳನ್ನೇ ಎಐಗೆ ಫೀಡ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಲೋಕಲ್ ಭಾಷಾ ಶೈಲಿ, ನಮ್ಮ ವಿದ್ಯಾರ್ಥಿಗಳ ಕೈಬರಹ ಹೇಗಿರುತ್ತೆ ಅಂತ ಎಐಗೆ ಪಕ್ಕಾ ಅರ್ಥ ಆಗುತ್ತೆ. 15 ಲಕ್ಷ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ನಂಬರ್ ಕೇಳಿದ್ರೇನೆ ಈ ಕಾರ್ಯಾಚರಣೆ ಎಷ್ಟು ಬೃಹತ್ ಪ್ರಮಾಣದ್ದು ಅಂತ ನಮಗೆ ಗೊತ್ತಾಗುತ್ತೆ. ಹೌದು, ಐಐಟಿ ಧಾರವಾಡ ರೆಡಿ ಮಾಡ್ತಿರೋ ಈ ಎಐ ಸಿಸ್ಟಮ್ ಕೇವಲ 1-2 ಪೇಪರ್ ತಿದ್ದೋದಕ್ಕಲ್ಲ, ಬರೋಬ್ಬರಿ 15 ಲಕ್ಷ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ಗಳನ್ನ ಏಕಕಾಲದಲ್ಲಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಹೊಂದಿರಲಿದೆ. ನಮ್ಮ ರಾಜ್ಯಮಟ್ಟದ ಪರೀಕ್ಷೆಗಳ ಸ್ಕೇಲ್ ನೋಡಿದ್ರೆ ಈ ಟೆಕ್ನಾಲಜಿ ಬ್ಯಾಕ್ಬೋನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ನಾವೆಲ್ಲರೂ ಊಹಿಸ್ಬೋದು. ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಎಐ ಬರೀ ಪೇಪರ್ ತಿದ್ದೋದಕ್ಕೆ ಮಾತ್ರ ಸೀಮಿತ ಆಗಲ್ಲ.
ಮುಂದಿನ ದಿನಗಳಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಯೂಸ್ ಮಾಡಿಕೊಂಡು ಕ್ವೆಶ್ಚನ್ ಪೇಪರ್ ರೆಡಿ ಮಾಡೋದಕ್ಕೂ ಇದೇ ಎಐ ಟೆಕ್ನಾಲಜಿ ಬಳಸೋ ಪ್ಲಾನ್ ಇದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇಡೀ ಎಕ್ಸಾಮ್ ಸಿಸ್ಟಮನ್ನೇ ಕಂಪ್ಲೀಟ್ ಆಧುನೀಕರಣ ಮಾಡೋ ದೊಡ್ಡ ಹೆಜ್ಜೆ ಇದು. ಮುಂದಿನ ವಿಷಯ, ಇದರಿಂದ ನಮ್ಮ ಶಿಕ್ಷಕರಿಗೆ ಏನು ಲಾಭ, ಡೇಟಾ ಎಂಟ್ರಿ ಹೊರೆ ಹೇಗೆ ಕಮ್ಮಿಯಾಗುತ್ತೆ ಅಂತ ನೋಡೋಣ. ನಿಜ ಹೇಳ್ಬೇಕಂದ್ರೆ ಶಿಕ್ಷಣ ಇಲಾಖೆಯ ಈ ನಿರ್ಧಾರದ ಮೇನ್ ಟಾರ್ಗೆಟ್ ಇರೋದೇ ನಮ್ಮ ಶಿಕ್ಷಕರ ಮೇಲಿರುವ ಭಾರ ಕಡಿಮೆ ಮಾಡೋದು. ಈಗ ಪ್ರತಿ ಘಟಕ ಪರೀಕ್ಷೆ ಆದ್ಮೇಲೂ ಪೋರ್ಟಲ್ಗೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಒಂದು ದೊಡ್ಡ ತಲೆನೋವು. ಆ ಬೋರಿಂಗ್ ಹಾಗೂ ಶ್ರಮದಾಯಕ ಡೇಟಾ ಎಂಟ್ರಿ ಕೆಲಸದಿಂದ ಟೀಚರ್ಸ್ಗೆ ಫ್ರೀಡಮ್ ಕೊಡೋದೇ ಈ ಎಐ ಸಿಸ್ಟಮ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಈ ಇಡೀ ಪ್ರಾಜೆಕ್ಟ್ನ ಅಸಲಿ ಸಾರಾಂಶ ಇಲ್ಲಿದೆ ನೋಡಿ. ಡೇಟಾ ಎಂಟ್ರಿಯಂತಹ ಮೆಕ್ಯಾನಿಕಲ್ ಕೆಲಸದಿಂದ ಫ್ರೀ ಆಗೋ ಶಿಕ್ಷಕರು ಆ ಟೈಮನ್ನ ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಪ್ರಗತಿಯನ್ನ ಗಮನಿಸೋಕೆ, ಅವರಿಗೆ ಸರಿಯಾದ ಗೈಡೆನ್ಸ್ ಕೊಡೋಕೆ ಯೂಸ್ ಮಾಡ್ಬೋದು. ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ನಡುವಿನ ಬಾಂಡಿಂಗ್ ಹೇಗೆ ಸ್ಟ್ರಾಂಗ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಕೊನೆಯದಾಗಿ ಬರೀ ಎಕ್ಸಾಮ್ ಅಷ್ಟೇ ಅಲ್ಲ, ನಮ್ಮ ಶಾಲೆಗಳಲ್ಲಿ ಎಐ ಹೇಗೆಲ್ಲ ವಿಸ್ತರಣೆ ಆಗ್ತಿದೆ ಅನ್ನೋ ವಿಶಾಲವಾದ ದೃಷ್ಟಿಕೋನವನ್ನ ನೋಡೋಣ. ನೋಡಿ, ಈ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅನ್ನೋದು ಇಲಾಖೆಯ ದೊಡ್ಡ ಯೋಜನೆಯ ಸಣ್ಣ ತುಣುಕು ಅಷ್ಟೇ. 1ನೇ ಕ್ಲಾಸ್ನಿಂದಾನೇ ಕಂಪ್ಯೂಟರ್ ಎಜುಕೇಷನ್ ಶುರು ಮಾಡ್ತಿದ್ದಾರೆ. 3ನೇ ಕ್ಲಾಸಿಗೆ ಬರ್ತಿದ್ದಾಗೆ ಎಐ ವಿಷಯ ಪರಿಚಯ ಆಗುತ್ತೆ. ಇನ್ನು 8ರಿಂದ 12ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಡೀಟೇಲ್ ಆಗಿ ಎಐ ಕಲಿಕೆ ಸಿಗಲಿದೆ. ಅಷ್ಟೇ ಅಲ್ಲ, ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಆನ್ಲೈನ್ ಅಟೆಂಡೆನ್ಸ್ಗೂ ಎಐ ಬಳಸಲಾಗ್ತಿದೆ. ನಮ್ಮ ಮುಂದಿನ ಪೀಳಿಗೆಯನ್ನ ಸಣ್ಣ ವಯಸ್ಸಿನಲ್ಲೇ ಟೆಕ್ನಾಲಜಿ ಯುಗಕ್ಕೆ ಸಜ್ಜುಗೊಳಿಸೋ ಮಾಸ್ಟರ್ ಪ್ಲಾನ್ ಇದು. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೆಲ್ಲರಿಗೂ ಕಾಡೋ ಒಂದು ದೊಡ್ಡ ಪ್ರಶ್ನೆ ಇದು. ಆಡಳಿತಾತ್ಮಕ ಮತ್ತು ಮೌಲ್ಯಮಾಪನದಂತಹ ಕಷ್ಟದ ಕೆಲಸಗಳನ್ನೆಲ್ಲ ಎಐ ತನ್ನ ಹೆಗಲಿಗೆ ಹಾಕೊಂಡಾಗ ಫ್ಯೂಚರ್ ಕ್ಲಾಸ್ ರೂಮ್ಗಳಲ್ಲಿ ಶಿಕ್ಷಕರ ಮೂಲಭೂತ ಪಾತ್ರ ಹೇಗೆ ಬದಲಾಗಬಹುದು? ಟೆಕ್ನಾಲಜಿ ಮತ್ತು ಶಿಕ್ಷಕರ ನಡುವಿನ ಈ ಹೊಸ ಸಂಬಂಧ ನಮ್ಮ ಕಲಿಕೆಯ ಮೇಲೆ ಎಂತಹ ಪ್ರಭಾವ ಬೀರಬಹುದು? ಇದೊಂದು ತುಂಬನೇ ಆಳವಾದ ಮತ್ತು ಕುತೂಹಲಕಾರಿ ವಿಚಾರ ಅಲ್ವಾ? ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆಗಿದ್ದಕ್ಕೆ ಧನ್ಯವಾದಗಳು.